ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಒಂದು ಕಡೆಗೆ ಮಂಡನೆಯಾಗಿದೆ, ಒಂದು ಕಡೆಗೆ ಬಂಪರ್ ಸುದ್ದಿ, ಒಂದು ಕಡೆಗೆ ಹೊಸ ನಿಯಮ, ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗಿದ್ದು ಸ್ವಲ್ಪ ಮಟ್ಟಿಗೆ ಮತ್ತೆ ಈಗ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಎಲ್ಲಾ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ. ಎದಕ್ಕಂದ್ರೆ ಇವತ್ತು ನಿಮಗೆ ಬಂಗಾರ ಮತ್ತು ಬೆಳ್ಳಿ ದರ ಮುಂದೇನಾಗುತ್ತೆ, ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇ ತರ ಈಗ ಬಜೆಟ್ ಅಲ್ಲಿ ಮಂಡನೆ ಆಗಿದೆಯಲ್ಲ, ಬಜೆಟ್ ಅಲ್ಲಿ ಯಾವೆಲ್ಲ ಸಿಹಿ ಸುದ್ದಿ, ಜನರೆಲ್ಲ ಏನೆಲ್ಲ ಮಾಹಿತಿ ಪಡೆದುಕೊಳ್ಬೇಕು, ಎದಕ್ಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿ ಬಂದಿರುವಂತದ್ದು. ವೀಕ್ಷಕರೇ, ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಹೊಸ ನಿಯಮಗಳ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 10,000 ರೂಪಾಯಿ ಹಣ ಜಮೆ ಬಗ್ಗೆನೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ವೀಕ್ಷಕರೇ, ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಏನ್ ಮಾಡಬೇಕು, ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇಲ್ಲಿ ಇರುವಂತದ್ದು. ವೀಕ್ಷಕರೇ, ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನೋಡೋಣ. ಮತ್ತೆ ಗ್ಯಾಸ್ ಸಿಲಿಂಡರ್ ದರ ಈಗ 49 ರೂಪಾಯಿ ಏರಿಕೆ ಆಗಿದೆ. ಹೌದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ಮತ್ತೆ ಏರಿಕೆ ಆಗಿದ್ದು ಕೂಡ ಒಂದು ಕಡೆಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ವಿಡಿಯೋ ಮಿಸ್ ಮಾಡಲೇಬೇಡಿ. ಅದೇ ತರ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ, ನಿಮಗೂ ಕೂಡ ಈಗಾಗಲೇ ಹೋದ ವರ್ಷದ ಫೆಬ್ರವರಿ ತಿಂಗಳ ಕಂತು ಈ ಒಂದು ಫೆಬ್ರವರಿಲಿ ಬಂತ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ವೀಕ್ಷಕರೇ, ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನಿಮಗೆ ಮೊದಲು ಬಜೆಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, ನಂತರ ಬಂಗಾರದ ಬೆಲೆ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀವಿ, ನಂತರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿದರೆ ನಿಮಗೆ ಸಂಪೂರ್ಣ ಬಜೆಟ್ನಲ್ಲಿ ಏನಾಯಿತು ಎಲ್ಲ ಕೂಡ ಮಾಹಿತಿ ಸಿಗಲಿದೆ. ಒಂದು ಕಡೆಗೆ 1ನೇ ತಾರೀಕಿಗೆ ಬಜೆಟ್ ಮಂಡನೆ ಆಗ್ತಾ ಇತ್ತು, ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗ್ತಾ ಇತ್ತು. ಹೌದು ವೀಕ್ಷಕರೇ, ಷೇರು ಮಾರುಕಟ್ಟೆ ಕೂಡ ಒಂದು ಕಡೆಗೆ ಕುಸಿತವಾಗಿದೆ ನಮ್ಮ ಒಂದು ಬಜೆಟ್ ನಂತರ ಅಂತಾನೆ ಹೇಳ್ಬೋದು. ವೀಕ್ಷಕರೇ, 8 ಲಕ್ಷ ಕೋಟಿಗೂ ಅಧಿಕ ನಷ್ಟವಾಗಿದೆ ಶೇರ್ ಮಾರ್ಕೆಟ್ ಅಲ್ಲಿ. ಆದ್ರೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಇಲ್ಲಿ ಇಳಿಕೆ ಆಗಿದ್ದು ಒಂದು ಕಡೆಗೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ. ಆದ್ರೆ ಮೊದಲೇ ಖರೀದಿ ಮಾಡಿದವ್ರಿಗೆ 1,80,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದವ್ರಿಗೆ ತಲೆ ಮೇಲೆ ಕೈ ಇಟ್ಟುಕೊಂಡು ಕುಳಿತಿದ್ದಾರೆ. ಎದಕ್ಕಂದ್ರೆ ವೀಕ್ಷಕರೇ, ಬೆಳ್ಳಿ ದರ 4,20,000 ರೂಪಾಯಿ ಇತ್ತಲ್ಲ, ಈಗ ಬೆಳ್ಳಿ ದರ 2,65,000 ರೂಪಾಯಿಗೆ ಎಂಡ್ ಆಗಿದೆ. ಹೌದು, 1ನೇ ತಾರೀಕು ರಾತ್ರಿ 2,65,000 ರೂಪಾಯಿಗೆ ಟ್ರೇಡ್ ಎಂಡ್ ಆಗಿದೆ MCX ಅಲ್ಲಿ. ಬೇಕಾದ್ರೆ ನೀವು ಕೂಡ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು, ನಾವು ಸುಳ್ಳು ಹೇಳ್ತಾ ಇಲ್ಲ. ವೀಕ್ಷಕರೇ, 4,20,000 ರೂಪಾಯಿ ಇತ್ತು 1 kg ಬೆಳ್ಳಿ ದರ 29ನೇ ತಾರೀಕಿಗೆ. ಆದ್ರೆ ಒಂದೇ ದಿನ ಬೆಳ್ಳಿ ದರ ದಿಢೀರನೆ 90,000 ರೂಪಾಯಿ ಕುಸಿತವಾಯಿತು. ನಂತರ ಸಂಡೇ ಭಾನುವಾರವೂ ಕೂಡ ಮಾರ್ಕೆಟ್ ಓಪನ್ ಇತ್ತು. ಸೊ ವೀಕ್ಷಕರೇ, ಭಾನುವಾರವೂ ಕೂಡ ಏನಾಯ್ತು, ಬಜೆಟ್ ದಿನ 26,000 ರೂಪಾಯಿ ಬೆಳ್ಳಿ ದರದಲ್ಲಿ ಇಳಿಕೆ ಆಯಿತು, 9% ಇಳಿಕೆ ಆಗಿದೆ. ಈ ಮೂಲಕ MCX ಅಲ್ಲಿ 2,65,000 ರೂಪಾಯಿ ಆಗಿದೆ ಬೆಳ್ಳಿ ದರ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ 1 kgಗೆ. ಅದೇ ತರ ಮುಖ್ಯವಾಗಿ ಬಂಗಾರದ ಬೆಲೆ ಕೂಡ 1,43,000 ರೂಪಾಯಿ ಆಗಿರುವಂಥದ್ದು. ವೀಕ್ಷಕರೇ, MCX ನಲ್ಲಿ ಟ್ರೇಡ್ ಆಗಿರೋದ್ರ ಪ್ರಕಾರ ನೋಡ್ತಾ ಹೋಗೋದಾದ್ರೆ 1,43,000 ರೂಪಾಯಿ ಆಗಿದೆ. ಅದೇ ತರ ಇದಕ್ಕೆ ಹೆಚ್ಚುವರಿ ಟ್ಯಾಕ್ಸ್ ಅನ್ನು ಆ್ಯಡ್ ಮಾಡಬೇಕು, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಇರುತ್ತೆ. ಇಲ್ಲಿ 1,80,000 ರೂಪಾಯಿ ಇತ್ತು ಬಂಗಾರದ ದರ 29ನೇ ತಾರೀಕಿಗೆ. ಆದರೆ ಒಂದು ದಿನ ಇಳಿಕೆ ಆಯಿತು, ಒಂದು ದಿನ ಏರಿಕೆ ಆಯಿತು, ಅದೇ ಥರ ಇಳಿಕೆ ಆಯಿತು. ನಂತರ ಮತ್ತೆ ಈಗ 6,653 ರೂಪಾಯಿ ಇಳಿಕೆ ಆಯಿತು. 2 ದಿನದಲ್ಲಿ 33,35,000 ರೂಪಾಯಿ ಬಂಗಾರದ ಬೆಲೆಯಲ್ಲಿ ದಾಖಲೆ ಒಂದು ಇಳಿಕೆ ಆಗಿದೆ. ಈಗ ಬಂಗಾರ ಕೂಡ 1,43,000 ರೂಪಾಯಿ ಗೋಲ್ಡ್ 5 ಫೆಬ್ರವರಿ ಫ್ಯೂಚರ್ಸ್ MCX ಎಂಡ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಬಹುದು. ಆದ್ರೆ ಅಂಗಡಿಗಳಲ್ಲಿ 1,43,000 ರೂಪಾಯಿಗೆ ಕೊಡಲ್ಲ. ಇಲ್ಲಿ 3% GST ಆ್ಯಡ್ ಆಗುತ್ತೆ, ಮೇಕಿಂಗ್ ಚಾರ್ಜಸ್ ಆ್ಯಡ್ ಆಗಿರುತ್ತೆ, ಮತ್ತೆ ಅವರ ಒಂದು ಪ್ರಾಫಿಟ್ ಆ್ಯಡ್ ಆಗಿರುತ್ತೆ. ನಂತರ ಮಾತ್ರ ನಿಮಗೆ ಬಂಗಾರ 1,52,000 1,55,000 ರೂಪಾಯಿಗೆ ಸಿಗಬಹುದು ಅಂತ ಇಲ್ಲಿ ಲೆಕ್ಕಾಚಾರ. ಇನ್ನೊಂದು ಕಡೆಗೆ ಹೇಳೋದಾದ್ರೆ, ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ, ಅದೇ ತರ 1 kg ಬೆಳ್ಳಿ ದರ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಬಜೆಟ್ ನಲ್ಲಿ ಯಾವುದೆಲ್ಲ ಬೆಲೆ ಏರಿಕೆ ಆಯಿತು, ಯಾವುದೆಲ್ಲ ಬೆಲೆ ಇಳಿಕೆ ಆಯಿತು ಅದರ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ಅದಕ್ಕಿಂತ ಮುಂಚೆ ಒಂದು ಸಿಹಿ ಸುದ್ದಿಯಿಂದ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹಣ ಕೂಡ ಜಮೆ ಆಗ್ತಾ ಇದೆ.
ಒಮ್ಮೆ ಬಾರಿ ಗೃಹಲಕ್ಷ್ಮಿಯವರು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ವೀಕ್ಷಕರೇ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ. ವೀಕ್ಷಕರೇ, ಒಮ್ಮೆ ಬಾರಿ ಹಣ ರಿಲೀಸ್ ಆದ್ರೆ 14 ದಿನ ಸಮಯ ಬೇಕು. ಫೆಬ್ರವರಿ 1ನೇ ವಾರ ಕೂಡ ಶುರುವಾಗಿದೆ. ಈ ವಾರದಲ್ಲಿ ಎಲ್ಲರ ಅಕೌಂಟ್ಗೂ ಕೂಡ 4,000 ರೂಪಾಯಿ ಹಣ ಬರಲಿದೆ ಅಂತಾನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಅಂದ್ರೆ 2 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 1 ಕಂತು ಹಣ ರಿಲೀಸ್ ಆಗಿಲ್ಲ. 2 ಕಂತು ಹಣ ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ 2 ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ. ಈಗ ಕೆಲವೊಬ್ಬರಿಗೆ 28, 29ನೇ ತಾರೀಕಿಗೆ ಹಣ ಜಮೆ ಆಗಿದ್ರೆ ಕೆಲವೊಬ್ಬರಿಗೆ 1ನೇ ತಾರೀಕಿಗೆ ಹಣ ಜಮೆ ಆಗಿದೆ. ಇನ್ನು ಕೆಲವೊಬ್ಬರಿಗೆ 3 ತಾರೀಕು, 4 ತಾರೀಕು, 5 ತಾರೀಕು ಹಣ ಜಮೆ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು ವೀಕ್ಷಕರೇ. ಒಮ್ಮೆ 2,000 ರೂಪಾಯಿ ಬರುತ್ತೆ, ಮತ್ತೆ 1 ವಾರದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಒಂದು ಸಿಹಿ ಸುದ್ದಿ ಅಂತಾನೆ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಈಗ ಎರಡನೇದಾಗಿ ಇನ್ನು ಎಷ್ಟು ಉಳಿಯುತ್ತೆ ಬಾಕಿ, ಸರ್ಕಾರ ಇನ್ನು ಎಷ್ಟು ಹಣ ಕೊಡಬೇಕು ಗೃಹಲಕ್ಷ್ಮಿಯರಿಗೆ ಅಂದ್ರೆ ಇಲ್ಲಿವರೆಗೂ ಡಿಸೆಂಬರ್ವರೆಗೂ ನಾವು ಲೆಕ್ಕ ಹಿಡಿದ್ರೆ 29 ಕಂತಾಗುತ್ತೆ. ಆದ್ರೆ ಈಗ ಜನವರಿ ತಿಂಗಳದ್ದು ಕೂಡ ಲೆಕ್ಕದಲ್ಲಿ ಹಿಡಿದ್ರೆ 30 ಕಂತಾಗುತ್ತೆ. 30 ಕಂತಲ್ಲಿ ಸೆಪ್ಟೆಂಬರ್ವರೆಗೂ 24 ಕಂತು ಹಣವನ್ನ ಹಾಕಲಾಗಿತ್ತು. ಅದೇ ತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 2 ಕಂತು ಸೇರಿಸಿದರೆ 26 ಕಂತಾಗುತ್ತೆ. ಅದೇ ತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ಕಂತು ಹಿಡಿದರೆ ಒಟ್ಟು 30 ಕಂತಾಗುತ್ತೆ. ವೀಕ್ಷಕರೇ, ಇಲ್ಲಿವರೆಗೂ 48,000 ರೂಪಾಯಿ ಅಂತೂ ಎಲ್ಲರಿಗೂ ಬಂದಿದೆ. ಅದೇ ತರ ಈಗ ಫೆಬ್ರವರಿದ್ದು ಬಂದ್ರೆ 50,000 ರೂಪಾಯಿ ಆಗುತ್ತೆ. ಇನ್ನು 8,000 ರೂಪಾಯಿ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಕೊಡೋದು ಬಾಕಿ ಉಳಿಯುತ್ತೆ. ಆ ಒಂದು ಹಣವು ಕೂಡ ನಿಮಗೆ ಫೆಬ್ರವರಿ ಕೊನೆ ವಾರದಲ್ಲಿ ಅಥವಾ ಬಜೆಟ್ ಇದೆ, ನಮ್ದು ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಇದೇ ಒಂದು ಮಾರ್ಚ್ ಮೊದಲ ವಾರದಲ್ಲಿ ಮಂಡನೆ ಆಗುತ್ತೆ. ಈ ಬಾರಿ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಅಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹಪಾಲು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ 50,000 ಕೋಟಿಗೂ ಅಧಿಕ ಹಣ ಬೇಕಾಗಿ ಬರಬಹುದು. 1 ಲಕ್ಷ ಕೋಟಿ ರೂಪಾಯಿ ಹಣ ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಮೀಸಲಿಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೋದ ಬಾರಿಗಿಂತಲೂ ಈ ಬಾರಿ ಹೆಚ್ಚುವರಿ ಫಲಾನುಭವಿಗಳು ಆ್ಯಡ್ ಆಗಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಈಗ ಬಜೆಟ್ ಅಂತೂ ಮಂಡನೆ ಆಯಿತು. ಯಾವುದೆಲ್ಲ ಬೆಲೆ ಏರಿಕೆ ಆಗುತ್ತೆ, ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅಂದ್ರೆ ಮೊದಲಿಗೆ ಮದ್ಯಪಾನ. ಹೌದು ವೀಕ್ಷಕರೇ, ಮದ್ಯದ ಬಾಟಲಿ, ಬೀರ್ ಆಗಿರ್ಬೋದು, ವಿಸ್ಕಿ ಆಗಿರ್ಬೋದು, ರಮ್ ಆಗಿರ್ಬೋದು, ಇದರೆಲ್ಲರ ಒಂದು ಬೆಲೆ ಏನಿದೆ ನೋಡಿ ಅದು ಏರಿಕೆ ಆಗಲಿದೆ. ಮತ್ತೆ ಧೂಮಪಾನ ಮಾಡೋರಿಗೆ ಸಿಗರೇಟ್ ಮತ್ತು ಪಾನ್ ಮಸಾಲ ದರವೂ ಕೂಡ ಒಂದು ಕಡೆಗೆ ಹೆಚ್ಚಳವಾಗ್ತಾ ಇದೆ. ಹೆಚ್ಚುವರಿ ಸುಂಕವನ್ನ ಇದಕ್ಕೆ ಹಾಕ್ತಾ ಇದ್ದಾರೆ ವೀಕ್ಷಕರೇ. ರಸಗೊಬ್ಬರ ಆಗಿರ್ಬೋದು, ಹೆಣದ ಬಟ್ಟೆಗಳಾಗಿರ್ಬೋದು, ಇದರ ಮೇಲೂ ಕೂಡ ಹೆಚ್ಚುವರಿ ತೆರಿಗೆ ಬೀಳೋದ್ರಿಂದ ಇವುಗಳು ಕೂಡ ದುಬಾರಿ ಆಗಲಿದೆ. ಮದ್ಯಗಳ ಮೇಲೆ ಕೇಂದ್ರ ಸರ್ಕಾರದಿಂದ ಸುಂಕವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಅಂದ್ರೆ ಬೀಡಿ, ಪಾದರಕ್ಷೆಗಳ ದರ ಕೂಡ ಇಳಿಕೆ ಆಗುತ್ತೆ. ಅಂದ್ರೆ ಪಾದರಕ್ಷೆಗಳ ದರ ಇಳಿಕೆ ಆಗುತ್ತೆ. ಎದಕ್ಕಂದ್ರೆ ಇವುಗಳ ಒಂದು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಲಿಥಿಯಂ ಬ್ಯಾಟರಿ ದರ ಕೂಡ ಇಳಿಕೆ ಆಗ್ತಾ ಇದೆ. ಸೆಣಬು ಉತ್ಪನ್ನಗಳ ಮೇಲೆ ಒಂದು ಬೆಲೆ ಅದನ್ನು ಕೂಡ ಇಳಿಕೆ ಮಾಡಲಾಗುತ್ತೆ. CNG ಬಯೋಗ್ಯಾಸ್ ದರವು ಕೂಡ ಕಡಿಮೆ ಮಾಡಲಾಗುತ್ತೆ. ಬಯೋಗ್ಯಾಸ್ ದರವು ಕೂಡ ಭಾರಿ ಏರಿಕೆ ಆಗಿದೆ. ಇದನ್ನು ಕೂಡ ಕಡಿಮೆ ಮಾಡಲು ಒತ್ತನ್ನು ಕೊಡಲಾಗುತ್ತಂತೆ. ಇನ್ನು ಮುಖ್ಯವಾಗಿ ಕ್ಯಾನ್ಸರ್ ಮತ್ತು ಶುಗರ್ ಕಾಯಿಲೆಗಳ ಇತರ 17 ಔಷಧಿಗಳ ಬೆಲೆ ಕೂಡ ಇಳಿಕೆಯನ್ನ ಮಾಡ್ತಾ ಇದ್ದಾರಂತೆ ವೀಕ್ಷಕರೇ. ಇನ್ನು 7 ಅಪರೂಪದ ಕಾಯಿಲೆಗಳಿದ್ದಾವೆ, ಅವುಗಳ ಔಷಧಿ ಬೆಲೆ ಕೂಡ ಕಡಿಮೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ವಿದೇಶಿ ಪ್ರವಾಸ ಪ್ಯಾಕೇಜ್ TCS ಕೂಡ ಒಂದು ಕಡಿತವನ್ನ ಮಾಡಿದ್ದಾರೆ. ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ವಿದೇಶಿ ಶಿಕ್ಷಣ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಮತ್ತು ಟ್ಯಾಬ್ಲೆಟ್, ಮಧುಮೇಹ ಮತ್ತು ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಕೆ, ಎಲೆಕ್ಟ್ರಾನಿಕ್ ವಾಹನದ ಒಂದು ಬ್ಯಾಟರಿಗಳ ಬೆಲೆ ಕೂಡ ಇಳಿಕೆಯನ್ನ ಮಾಡಲಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರೈತರಿಗೆ ಹೊಸ ಒಂದು AI ಯೋಜನೆ ಕೂಡ ಇಲ್ಲಿ ಜಾರಿಗೆ ಬರ್ತಾ ಇದೆ. ಅಂದ್ರೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೇಶನ್ ಕೂಡ ರೈತರಿಗೋಸ್ಕರ ಇಲ್ಲಿ ಬರ್ತಾ ಇದೆ. ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಹಣ ಅದೇ ತರ ಇದೆ. ಯಾವುದು ಕೂಡ ಬೆಲೆಯಲ್ಲಿ ಏರಿಕೆ ಮಾಡಿಲ್ಲ. 6,000, 8,000 ರೂಪಾಯಿ ಆಗುತ್ತೆ, 10,000 ರೂಪಾಯಿ ಆಗುತ್ತೆ ಅಂತ ತೋರಿಸ್ತಾ ಇದ್ರು. ಆದ್ರೆ ಏನು ಕೂಡ ಆಗ್ಲಿಲ್ಲ ವೀಕ್ಷಕರೇ. 6,000 ರೂಪಾಯಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಅದೇ ತರ ಶ್ರಮಯೋಗಿ ಮಾನ್ಧನ್ ಯೋಜನೆ
60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಪ್ರತಿ ತಿಂಗಳು ಸಿಗುತ್ತೆ. ಇದರಲ್ಲಿ ಈಗಿಲಿಂದಲೇ ನೀವು 55 ರೂಪಾಯಿ ಅಂದರೆ 200 ರೂಪಾಯಿ ಹೂಡಿಕೆ ಮಾಡಬೇಕು. ಅಟಲ್ ಪೆನ್ಷನ್ ಯೋಜನಾ ಕೂಡ ಇದೆ. 60 ವರ್ಷದ ನಂತರ 1,000 ರೂಪಾಯಿಂದ 5,000 ರೂಪಾಯಿವರೆಗೂ ಪಿಂಚಣಿ ಪಡೆದುಕೊಳ್ಬಹುದು. ಆ ಒಂದು ಯೋಜನೆ ಕೂಡ ಚಾಲ್ತಿಯಲ್ಲಿದೆ. ಇನ್ನು ವಿಡೋ ಪೆನ್ಷನ್, ಡಿಸೇಬಲ್ಡ್ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಕೂಡ ಚಾಲ್ತಿಯಲ್ಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಪ್ರಧಾನಮಂತ್ರಿಯವರ ಮಾತೃ ವಂದನಾ ಯೋಜನಾ ಗರ್ಭಿಣಿ ಮಹಿಳೆಯರಿಗೆ 5,000 ರೂಪಾಯಿ ಒಂದು ಆರ್ಥಿಕ ನೆರವು ಕೂಡ ಕೊಡೋದಕ್ಕೆ ಈಗ ಸರ್ಕಾರ ಘೋಷಣೆ ಮಾಡಿದ್ದು. ಆ ಒಂದು ಯೋಜನೆ ಈ ವರ್ಷವೂ ಕೂಡ ಚಾಲ್ತಿಯಲ್ಲಿರುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಕಾಲರ್ಶಿಪ್ ಯೋಜನೆ ಕೂಡ ಚಾಲ್ತಿಯಲ್ಲಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಗ್ಗೆ ಮಾತಾಡಬೇಕು. ಎದಕ್ಕಂದ್ರೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಹೆಚ್ಚು ಒಂದು ಅಪ್ಡೇಟ್ ಅನ್ನ ಪಡೆದುಕೊಳ್ಳಲೇಬೇಕು. ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ ಇನ್ ಮುಂದೆ ನೀವೇನಾದ್ರೂ ಇನ್ಕಮ್ ಅನ್ನ ಮಿಸ್ ರಿಪೋರ್ಟಿಂಗ್ ಮಾಡಿದ್ರೆ, ಅಥವಾ ಈಗ ನಿಮ್ಮದು ಆದಾಯ 5 ಲಕ್ಷ ರೂಪಾಯಿ ಇರುತ್ತೆ ತಿಂಗಳಿಗೆ ಅಥವಾ ವರ್ಷಕ್ಕೆ 5 ಲಕ್ಷ ರೂಪಾಯಿ ಇರುತ್ತೆ, ನೀವು ಸರ್ಕಾರಕ್ಕೆ 2 ಲಕ್ಷ ರೂಪಾಯಿ ತೋರಿಸಿದ್ರೆ 3 ಲಕ್ಷ ರೂಪಾಯಿ ಬ್ಲ್ಯಾಕ್ ಮನಿ ಅಂತ ಕನ್ಸಿಡರ್ ಆಗುತ್ತೆ. ವೀಕ್ಷಕರೇ, ಇಲ್ಲಿ ನಿಮಗೆ ಎಷ್ಟು ತೆರಿಗೆ ಇರುತ್ತೆ ನೋಡಿ, ಅದಕ್ಕೆ 100% ದಂಡ ಬೀಳುತ್ತೆ. 1 ಲಕ್ಷ ರೂಪಾಯಿ ನಿಮ್ಮದು ಟ್ಯಾಕ್ಸ್ ಇದ್ರೆ ಅದಕ್ಕೆ 1 ಲಕ್ಷ ರೂಪಾಯಿ ನೀವು ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅಂದ್ರೆ ITR ಫೈಲಿಂಗ್ ಮಾಡುವಾಗ ನೀವು ಅಕ್ಯುರೇಟ್ಲಿ ಇನ್ಕಮ್ ಅನ್ನ ರಿಪೋರ್ಟ್ ಮಾಡಿದರೆ ಹಳೆಯಂತೆ ಕೇವಲ ಪೆನಾಲ್ಟಿ ಮಾತ್ರವಿಲ್ಲ, ಈಗ ಒಂದು ರಕ್ಷಣೆ ಪಡಿಬೇಕಂದ್ರೆ ನೀವು ಟ್ಯಾಕ್ಸ್ ಡ್ಯೂ ಎಷ್ಟಿರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಅಧಿಕವಾಗಿ 100% ಅಮೌಂಟು ಎಕ್ಸ್ಟ್ರಾ ಹಣವಾಗಿ ಕೊಡಬೇಕು ಅಂತ ಹೊಸ ಒಂದು ನಿಯಮ ಕೂಡ ಮಾಡಲಾಗ್ತಾ ಇದೆ. ಅಂದರೆ 100% ದಂಡ ಬೀಳುತ್ತೆ ಅಂತಾನೆ ಹೇಳ್ಬೋದು. ಇನ್ಕಮ್ ನೀವು ತಪ್ಪಾಗಿ ಶೋ ಮಾಡಿದರೆ 100ರಷ್ಟು ನಿಮಗೆ ಒಂದು ಅಡಿಷನಲ್ ಟ್ಯಾಕ್ಸ್ ಪೇ ದಂಡದ ರೂಪದಲ್ಲಿ ನೀವು ಮಾಡಿ ಸೆಟಲ್ಮೆಂಟ್ ಮಾಡಿಕೊಳ್ಬಹುದು ಅಂತ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇದು ಒಂದು ಎಚ್ಚರಿಕೆ ಗಂಟೆ ಅಂತಾನೂ ಕೂಡ ಹೇಳ್ಬಹುದು. ವೀಕ್ಷಕರೇ, ಅದೇ ತರ 49 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆಯಲ್ಲಿ ಕಂಡಿರುವಂಥದ್ದು. ಅಂದ್ರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆ ಇಳಿಕೆ ಆಗಿಲ್ಲ. ಆದರೆ ಕೇವಲ ನಮ್ಮ ಒಂದು ಭಾರತದಲ್ಲಿ ಒಂದು ಹೋಟೆಲ್ ಕಮರ್ಷಿಯಲ್ ಬಿಸ್ನೆಸ್ ಪರ್ಪಸ್ಗೆ ಬಳಸೋ 19 kg ಗ್ಯಾಸ್ ಸಿಲಿಂಡರ್ ದರ ಏನಿದೆ ನೋಡಿ 49 ರೂಪಾಯಿ ಏರಿಕೆ ಆಗಿದೆ. ಈ ಮೂಲಕ ಈಗ ಬೆಂಗಳೂರಲ್ಲಿ ಮತ್ತೆ ಈಗ ದರ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.